ಕಣ್ಣಿಗೆ ಕಸಹೀನ, ಹೆಣ್ಣಿಗೆ ನಗೆಹೀನ. ಗಾದೆಗಳು ವೇದಗಳಿಗೆ ಸಮ. ಗಾದೆಗಳು ಹಿರಿಯರ ಅನುಭವದ ಮಾತುಗಳಾಗಿವೆ. ಇದು ಒಂದು ಜನಪ್ರಿಯ ಗಾದೆ ಮಾತಾಗಿದ್ದು, ಕಣ್ಣಿಗೆ ಕಸಹೀನ, ಹೆಣ್ಣಿಗೆ ನಗೆಹೀನ. ಕಣ್ಣು ಬಹಳ ಸೂಕ್ಷ್ಮವಾಗಿರುತ್ತದೆ. ಅದನ್ನು ನಾವು ಹೇಗೆ ರಕ್ಷಿಸುತ್ತೇವೆಯೋ ಹಾಗೆ ಅದು ತನ್ನ ಕಾರ್ಯವನ್ನು ಅಷ್ಟೇ ಚುರುಕಾಗಿ ಮಾಡುತ್ತದೆ. ಮನುಷ್ಯನ ಪ್ರಮುಖ ಅಂಗವೆನಿಸಿಕೊಂಡ ಕಣ್ಣು ಜಗದ ಸೊಬಗನ್ನು ನೋಡಲು ಆನಂದ ಪಡೆಯಲು ಬೇಕೇ ಬೇಕು. ಧೂಳು, ಕಡ್ಡಿ ಕಸರು, ಹರಳು, ಸಣ್ಣ ಕೀಟಗಳು ಕಣ್ಣಿನಲ್ಲಿ ಬೀಳುವುದರಿಂದ ಬಹಳ ತೊಂದರೆಯಾಗುತ್ತದೆ. ಇದರಿಂದ ಕಣ್ಣಿನಲ್ಲಿ ನೀರು ಬರುವುದು, ತುರಿಕೆ ಪ್ರಾರಂಭವಾಗುವುದು, ಗುಳ್ಳೆಗಳು ಏಳುವುದು, ಕೆಂಪಾಗಿ ಕಾಣಿಸಿಕೊಂಡು ಚುಚ್ಚುವುದು ಇತ್ಯಾದಿಗಳು ನಡೆಯುವುದರಿಂದ ಮಂದತೆ ಬರುತ್ತದೆ. ಅದಕ್ಕಾಗಿ ಕಣ್ಣಿಗೆ ಕಸಹೀನ ಎನ್ನುವುದು. ಹೆಣ್ಣು ಸಾದಿಯಾಗಿ ಬಾಳಬೇಕು. ಹೆಣ್ಣು ಕುಲಕ್ಕೆ ಆದರ್ಶತೆಯ ಅರಿವ ಮೂಡಿಸಲು ತಾನು ಮಾದರಿಯಾಗಿರಬೇಕು. ಎಲ್ಲರೊಂದಿಗೂ ಹೊಂದಿಕೊಂಡು ಹೋಗಬೇಕು. ಬೀದಿಯಲ್ಲಿ ನಿಂತು ನಕ್ಕರೆ ಅವಳ ನಿಗೂಢತೆಯೆಲ್ಲ ಬಯಲಾಗಿ ಕಾಸಿನ ಕಿಮ್ಮತ್ತು ಅವಳಿಗೆ ಕೊಡಲಾರದ ಸ್ಥಿತಿಗೆ ತಲುಪುತ್ತಾಳೆ. ಹಾದಿಬಿಟ್ಟ ಹೆಣ್ಣುಗಳಂತೆ ಬಿಂಕದಿಂದ ಬೀಗಿ ನಗುತ್ತಾ ಹೊರಟರೆ ಅವಳ ಮೇಲೆ ಜನರು ಅಶ್ಲೀಲ ಅವಾಚ್ಯ ಶಬ್ದಗಳ ಸರಮಾಲೆ ಹಾಕುತ್ತಾರೆ. ಅದಕ್ಕಾಗಿ ಹೆಣ್ಣಿಗೆ ಭೂಷಣವಾಗದ ಯಾವ ಕೆಲಸವನ್ನು ಅವಳು ಮಾಡಿ ಕೈಸುಟ್ಟುಕೊಳ್ಳಬಾರದು.